ನಮಸ್ತೆ ಬೆಳೆಗಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನೇಗಿಲ ಯೋಗಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ನಾವಿಂದು ಬೆಳೆಗಳನ್ನ ರೋಗ ಮತ್ತು ಕೀಟಗಳ ಬಾಧೆಯಿಂದ ಸಂರಕ್ಷಿಸಿಕೊಳ್ಳಲು ಇರುವ ಸುಲಭ ಪರಿಹಾರದ ಕುರಿತು ತಿಳಿದುಕೊಳ್ಳೋಣ. ಅದು ರಾಸಾಯನಿಕ ಬಳಕೆಯಾಗಲಿ ಜೈವಿಕ ಅಥವಾ ಸಾವಯವ ಬಳಸದೆ ಮಾಡಿಕೊಳ್ಳಬಹುದಾದ ಒಂದು ಪದ್ಧತಿ. ಅದು ಯಾವುದು, ಹೇಗೆ, ಅದರಿಂದ ನಿಜವಾಗಿಯೂ ರೋಗ ಕೀಟಗಳನ್ನು ತಡೆಗಟ್ಟಲಬಹುದೇ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ನೇಗಿಲ ಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ಕೆಳಗಡೆ ಕಾಣ್ತಾ ಇರುವಂತಹ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿಯೇ ಬರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದಾಗಿ ನಾವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ಟಾಗೋದಿಲ್ಲ. ಸ್ನೇಹಿತರೆ, ನಾವು ಬೆಳೆಯುವ ಬೆಳೆಗಳಿಗೆ ರೋಗ ಅಥವಾ ಕೀಟಬಾಧೆ ಇರದಿದ್ದಲ್ಲಿ ನಿಶ್ಚಿತ ಆದಾಯ ಬರುವುದಂತೂ ಖಂಡಿತ. ಅದಕ್ಕಾಗಿಯೇ ಮಾಡುವ ಮುಂಜಾಗ್ರತಾ ಕ್ರಮಗಳು ಎಷ್ಟೋ. ರೋಗ ಕೀಟ ಬಂದಿವೆ ಎಂದಾಕ್ಷಣ ಕೈಗೊಳ್ಳುವ ಸ್ಪ್ರೇಗಳು ಸಹ ಕೆಲವೊಮ್ಮೆ ತಪ್ಪಾದ ಮಾಹಿತಿಯಿಂದಾಗಿ ಸರಿಯಾಗಿ ನಿರ್ವಹಣೆ ಆಗದೆ ಇರಬಹುದು, ಅಥವಾ ಸರಿಯಾದ ಔಷಧಿ ಬಳಕೆ ಮಾಡಿ ಉತ್ತಮ ನಿರ್ವಹಣೆ ಆದರೂ ಖರ್ಚು ಹಾಗೂ ಮ್ಯಾನ್ ಪವರ್ ಅನ್ನ ಬಳಸುವಾಗ ಆಗುವ ಖರ್ಚುಗಳನ್ನ ನೀವೇ ಯೋಚಿಸಿ ನೋಡಿ. ಹೀಗಿರುವಾಗ ಪ್ರತಿಯೊಬ್ಬರಿಗೂ ಇದ್ಯಾವುದರ ಭಾವನೆ ಸಹ ಇಲ್ಲದೆ ಸುಲಭವಾಗಿ ಆದಷ್ಟು ಕೀಟಗಳು ಹಾಗೂ ರೋಗಗಳ ನಿರ್ವಹಣೆ ಮಾಡಿಕೊಳ್ಳಲು ಆಗುತ್ತದೆ ಎಂದಾಗ ಯಾಕೆ ಮಾಡಬಾರದು, ನೀವೇ ಹೇಳಿ, ಹೌದಲ್ವಾ? ಹಾಗಿದ್ದ ಮೇಲೆ ಅದನ್ನ ಮಾಡಲು ನಾವು ಬಳಸಬಹುದಾದ ಪದ್ಧತಿಯೇ ಸಂಗಾತಿ ಬೆಳೆಗಳನ್ನ ಬೆಳೆಯುವುದು. ಹೌದು, ಸಂಗಾತಿ ಬೆಳೆಗಳು ನೀವು ಬೆಳೆಯುವ ಪ್ರಮುಖ ಬೆಳೆಗಳಿಗೆ ಬರುವ ರೋಗ ಕೀಟಗಳನ್ನ ತಮ್ಮೆಡೆಗೆ ಆಕರ್ಷಿಸಿಕೊಂಡು ಅವುಗಳ ಮೇಲೆ ಅವುಗಳು ಬಂದು ಮುಖ್ಯ ಬೆಳೆಯನ್ನ ರಕ್ಷಿಸಿಕೊಳ್ಳಲು ಸಹಾಯಕವಾಗ್ತವೆ. ಹಾಗೆಂದ ಮಾತ್ರಕ್ಕೆ ಯಾವುದೋ ಬೆಳೆಗೆ ಯಾವುದೋ ಬೆಳೆಯನ್ನ ಜೊತೆಯಾಗಿ ಬೆಳೆದಲ್ಲಿ ಆಗದು. ಅದಕ್ಕಾಗಿ ತಜ್ಞರು ಹಲವು ಅಧ್ಯಯನ ಸಂಶೋಧನೆಯ ಮೇರೆಗೆ ಇಂತಹ ಬೆಳೆಯ ಜೊತೆಗೆ ಇಂತಹದನ್ನ ಬೆಳೆದಾಗ ನಮ್ಮ ಪ್ರಮುಖ ಬೆಳೆಗಳು ರಕ್ಷಣೆ ಆಗುತ್ತವೆ ಅನ್ನುವುದನ್ನ ಈಗಾಗಲೇ ತಿಳಿಸಿದ್ದಾರೆ. ನಾವು ಅವುಗಳನ್ನ ಅಳವಡಿಸಿಕೊಂಡಲ್ಲಿ ಸಾಕು. ರಾಸಾಯನಿಕ ಕೀಟನಾಶಕವಾಗಲಿ ಜೈವಿಕ ಕೀಟನಾಶಕವಾಗಲಿ ಅಥವಾ ಇನ್ಯಾವುದೇ ಬಳಸುವುದನ್ನ ಆದಷ್ಟು ಕಡಿತ ಮಾಡಿಕೊಳ್ಳಬಹುದಾಗಿದೆ. ಹಲವು ಪ್ರಮುಖ ಬೆಳೆಗಳ ನಡುವೆ ಸಂಗಾತಿ ಬೆಳೆಗಳು, ಬೇಲಿ ಬೆಳೆಗಳು ಅಥವಾ ಆಸರೆ ಬೆಳೆಗಳು ಎಂದು ಕರೆಯುವ ಕೆಲವೊಂದು ಬೆಳೆಗಳನ್ನ ಬೆಳೆಯುವುದರಿಂದ ನಿಮ್ಮ ಪ್ರಮುಖ ಬೆಳೆಗಳಿಗೆ ಬರುವ ರೋಗ ಮತ್ತು ಕೀಟಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಮುಖ್ಯ ಬೆಳೆಗಳನ್ನ ರೋಗ ಕೀಟಗಳು ಬರದಂತೆ ಸಂರಕ್ಷಿಸಲು ಸಹಾಯಕಾರಿಯಾಗಿರುವ ಬೆಳೆಗಳನ್ನ ಸಂಗಾತಿ ಬೆಳೆಗಳು ಅಥವಾ ಇಂಗ್ಲಿಷ್ನಲ್ಲಿ ಕಂಪಾನಿಯನ್ ಕ್ರಾಪ್ಸ್ ಎಂದು ಕರೆಯಲಾಗುತ್ತದೆ. ಈ ಸಂಗಾತಿ ಬೆಳೆಗಳು ಪ್ರಮುಖ ಬೆಳೆಗಳಿಗೆ ಬರುವಂತಹ ರೋಗ ಮತ್ತು ಕೀಟಗಳನ್ನ ತನ್ನೆಡೆಗೆ ಸೆಳೆದುಕೊಳ್ಳುತ್ತವೆ, ಅಂದರೆ ಆಕರ್ಷಿಸುತ್ತವೆ. ಇದರಿಂದಾಗಿ ನಿಮ್ಮ ಸಂಗಾತಿ ಬೆಳೆಗಳಿಗೆ ಆ ಕೀಟದ ಬಾಧೆ ಅಥವಾ ರೋಗ ಬಾಧೆ ಅದಕ್ಕೆ ಬಂದು ನಿಮ್ಮ ಮುಖ್ಯ ಬೆಳೆ ಅಥವಾ ಪ್ರಮುಖ ಬೆಳೆಗಳು ಸಂರಕ್ಷಿಸಲ್ಪಟ್ಟು ಪ್ರಮುಖ ಬೆಳೆಗಳಿಗೆ ರೋಗ ಕೀಟ ಬಾಧೆ ಕಡಿಮೆಯಾಗಿ ಅಧಿಕ ಇಳುವರಿಯನ್ನ ಪಡೆದುಕೊಳ್ಳಲು ಸಹಾಯಕಾರಿಯಾಗುತ್ತವೆ. ಈ ರೀತಿ ಬೆಳೆಗಳನ್ನ ಪ್ರಮುಖ ಬೆಳೆಗಳ ನಡುವೆ ಬೆಳೆದುಕೊಂಡಾಗ ಇತ್ತ ರೋಗ ಅಥವಾ ಕೀಟ ಕಂಡುಬರುವುದು ಆಸರೆ ಬೆಳೆಗಳಿಗೆ ಆಗಿರುತ್ತದೆ. ಬಂದಾಗ ಗಿಡ ಕೀಳಲು ಅಥವಾ ಎಲೆಗಳಲ್ಲಿ ಕೀಟವಿದ್ದಾಗ ಹೆಕ್ಕಿ ಅದನ್ನು ಹರಡದಂತೆ ನಿರ್ವಹಣೆ ಮಾಡಲು ಬೇಕಿರುವ ಮಾನವ ಶ್ರಮ ಹಾಗೂ ವೆಚ್ಚಗಳು ಕಡಿಮೆ ಸಹ ಮಾಡಿಕೊಳ್ಳಲು ಸಹಾಯಕಾರಿಯಾಗುತ್ತದೆ. ನಿಮಗೆ ಇದೇನಿದು ಇವರು ಹೇಳ್ತಿದ್ದಾರೆ ಅನ್ನಿಸ್ತಾ ಇದೆಯಾ? ಬನ್ನಿ ಸ್ವಲ್ಪ ಬಿಡಿಸಿ ನಿಮಗೆ ತಿಳಿಸಿ ಹೇಳ್ತೀನಿ. ಮೆಣಸಿನಕಾಯಿ ಅಥವಾ ಬದನೆ ಬೆಳೆಗಳನ್ನ ಅಥವಾ ಟೊಮೊಟೊ ಬೆಳೆಯನ್ನ ಬೆಳೆದಾಗ ಸಾಮಾನ್ಯವಾಗಿ ಕಾಯಿ ಕೊರಕದ ಹುಳುಗಳು ಕಾಣಿಸಿಕೊಳ್ಳುವುದನ್ನ ನಿಮ್ಮಲ್ಲಿ ಹಲವರು ಬಲ್ಲಿರಿ. ಈ ರೀತಿಯ ಕಾಯಿ ಕೊರಕಗಳು ಕಂಡುಬಂತು ಅಂದ್ರೆ ಮುಗೀತು, ಬೆಳೆಯ ಗುಣಮಟ್ಟ ಕೆಟ್ಟಂತೆಯೇ ಲೆಕ್ಕ. ಹುಳುಗಳು ಬೆಳೆಯ ಕಾಯಿಗಳು, ಕಾಂಡಗಳು ಹಾಗೂ ಹಣ್ಣುಗಳ ಮೇಲೆ ದಾಳಿ ನಡೆಸಿ ತೂತುಗಳನ್ನ ಮಾಡಿ ಹಿಕ್ಕೆಯನ್ನ ಇಟ್ಟು ಅದರ ಗುಣಮಟ್ಟವನ್ನ ಹಾಳು ಮಾಡಿ ಮಾರುಕಟ್ಟೆಯಲ್ಲಿ ಮಾರಲು ಆಗದಂತೆ ಮಾಡುತ್ತವೆ. ಜೊತೆಗೆ ಅದು ಗಿಡದಲ್ಲಿ ಕಾಂಡ ಹಾಗೂ ಎಲೆಗಳು ಹಾಗೂ ಹೂಗಳನ್ನು ಸಹ ತಿನ್ನುವುದರಿಂದ ಇಳುವರಿಯೂ ಸಹ ಹೆಚ್ಚಾಗಿ ದೊರೆಯದು. ಕೆಲವೊಮ್ಮೆ ಇದರಿಂದ ಆಗುವ ತೂತಿನಿಂದ ಹಣ್ಣುಗಳು ಕೊಳೆಯಲು ಸಹ ಆರಂಭಿಸುತ್ತವೆ. ತೂತಾದ ಜಾಗದಲ್ಲಿ ಇರುವ ಹಿಕ್ಕೆಯಿಂದ ಕಪ್ಪು ಕಪ್ಪಾಗಿ ಕಾಣುವ ಜೊತೆಗೆ ಗುಣಮಟ್ಟ ಸಹ ಹಾಳಾದ ಟೊಮೊಟೊ ತಿನ್ನಲು ಸಹ ಆಗುವುದೇ, ನೀವೇ ಹೇಳಿ. ಅದು ಬದನೆಕಾಯಿಯೇ ಇರಬಹುದು ಅಥವಾ ಮೆಣಸಿನಕಾಯಿ ಸಹ ಇರಬಹುದು, ಬಳಕೆಗೆ ಯೋಗ್ಯವಾಗಿ ಉಳಿಯುವುದೇ ಇಲ್ಲ.
ಅದಕ್ಕಾಗಿಯೇ ಈ ಬೆಳೆಗಳ ಮೇಲೆ ಬರುವ ಕಾಯಿ ಕೊರಕದ ಹುಳುವನ್ನ ಬೇರೆ ಗಿಡದ ಮೇಲೆ ಹೋಗುವಂತೆ ಮಾಡಿ ಪ್ರಮುಖ ಬೆಳೆಯನ್ನ ರಕ್ಷಿಸಿಕೊಳ್ಳಲು ಚೆಂಡು ಹೂವನ್ನ ಬೆಳೆಯುವುದರಿಂದ ಬದನೆ ಅಥವಾ ಮೆಣಸಿನಕಾಯಿ ಅಥವಾ ಟೊಮೊಟೊಗೆ ಬರುವ ಆ ಕೀಟಗಳು ಚೆಂಡು ಹೂವಿನ ಗಿಡದ ಪರಿಮಳಕ್ಕೆ ಆಕರ್ಷಿತವಾಗಿ ಪತಂಗಗಳು ಅದರ ಮೇಲೆ ಮೊಟ್ಟೆ ಇಡುವುದರಿಂದ ಮೊಟ್ಟೆ ಚೆಂಡು ಹೂವಿನಲ್ಲಿ ಹೊಡೆದು ಮರಿಯಾಗಿ ಚೆಂಡು ಹೂವಿನ ಗಿಡ ಕಾಂಡ ಹೂವುಗಳನ್ನು ತಿನ್ನುತ್ತವೆ. ಆ ಗಿಡವನ್ನ ನೋಡಿದ್ರೆ ಸಾಕು ಕೀಟಗಳು ಎಷ್ಟು ಪ್ರಮಾಣದಲ್ಲಿ ಇವೆ ಎಂದು ನಿಮಗೆ ತಿಳಿದು ಬಿಡುತ್ತದೆ. ಹಾಗೂ ರೋಗ ಕೀಟದ ದಾಳಿಗೆ ಒಳಗಾದ ಆ ಗಿಡ ಜಾಸ್ತಿ ಕೀಟದ ಬಾಧೆಗೆ ಒಳಗಾದಾಗ ಸುಲಭವಾಗಿ ಕಿತ್ತು ಹೊರಹಾಕಬಹುದು. ಇದರಿಂದಾಗಿ ಮುಖ್ಯ ಬೆಳೆ ಆದಷ್ಟು ಕೀಟ ಬಾಧೆಗಳಿಂದ ಮುಕ್ತವಾಗಿ ಉಳಿಯುತ್ತದೆ. ಇಲ್ಲಿ ಸಂಗಾತಿ ಬೆಳೆಗಳಿಂದ ಇಳುವರಿ ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಇವು ಕೇವಲ ಕೀಟ ರೋಗಗಳನ್ನು ಆಕರ್ಷಿಸಲು ಮಾತ್ರ ಬಳಕೆಯಾಗುವುದು. ಹಾಗೆಯೇ ಏನಾದರೂ ಸಿಕ್ಕ ಇಳುವರಿ ಸಣ್ಣ ಆದಾಯವಾಗಿ ನಿಮಗೆ ಸಹಾಯಕಾರಿ ಆಗಿರುತ್ತದೆ. ಈ ಸಂಗಾತಿ ಬೆಳೆಗಳು ಎಲ್ಲ ಪ್ರಮುಖ ಬೆಳೆಗಳಿಗೂ ಒಂದೇ ತೆರನಾದ ಬೆಳೆಗಳು ಆಗಿರುವುದಿಲ್ಲ. ಒಂದೊಂದು ಬೆಳೆಗೆ ಒಂದೊಂದಾಗಿ ಇರುತ್ತದೆ. ಇದು ಯಾವ ಬೆಳೆಗೆ ಯಾವ ಸಂಗಾತಿ ಬೆಳೆಯನ್ನ ಬೆಳೆಯಬೇಕು ಎಂಬುದರ ಬಗ್ಗೆಯೂ ನಾವು ತಿಳಿದುಕೊಳ್ಳೋಣ. ಟೊಮೊಟೊ ಬೆಳೆಯನ್ನ ನೀವು ಬೆಳೆದಲ್ಲಿ 10 ಗಿಡ ಟೊಮೊಟೊ ಸಾಲಿನ ನಡುವೆ 1 ಸಾಲು ಬೆಳ್ಳುಳ್ಳಿಯನ್ನ ನೀವು ಬೆಳೆದುಕೊಳ್ಳಬಹುದು. ನೀವುಗಳು ಬದನೆಯನ್ನ ಪ್ರಮುಖ ಬೆಳೆಯಾಗಿ ಆಯ್ಕೆ ಮಾಡಿಕೊಳ್ಳುವುದಾದರೆ 10 ಬದನೆ ಗಿಡದ ಸಾಲಿಗೆ 1 ಟೊಮೊಟೊ ಗಿಡದ ಸಾಲನ್ನ ಸಂಗಾತಿ ಬೆಳೆಯಾಗಿ ಬೆಳೆಯಬಹುದು. ಇದರಿಂದಾಗಿ ಬದನೆಗೆ ಬರುವ ರೋಗ ಕೀಟಗಳು ಟೊಮೊಟೊ ಗಿಡಕ್ಕೆ ಆಕರ್ಷಣೆಯಾಗಿ ಅವುಗಳು ಟೊಮೊಟೊ ಗಿಡಕ್ಕೆ ದಾಳಿ ನಡೆಸಿ ಟೊಮೊಟೊ ಗಿಡದ ಕಾಂಡ ಹಾಗೂ ಕಾಯಿಗಳನ್ನು ತಿನ್ನುತ್ತವೆ ಅಥವಾ ರೋಗಗಳು ಅದಕ್ಕೆ ಬರುತ್ತವೆ. ಇದರಿಂದಾಗಿ ಬದನೆ ಗಿಡಗಳು ಸಂರಕ್ಷಣೆ ಆಗುತ್ತವೆ. ಟೊಮೊಟೊ ಬದಲು ಚೆಂಡು ಹೂವನ್ನು ಸಹ ಆಸರೆ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಎಲೆಕೋಸನ್ನ ಪ್ರಮುಖ ಬೆಳೆಯಾಗಿ ಬೆಳೆದಲ್ಲಿ 10 ಎಲೆಕೋಸಿನ ಸಾಲಿಗೆ 1 ಸಾಲು ಸಾಸಿವೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಹಾಗೆಯೇ ಟೊಮೊಟೊ ಬೆಳೆಯನ್ನ ಪ್ರಮುಖವಾಗಿ ಬೆಳೆದಲ್ಲಿ 10 ಟೊಮೊಟೊ ಗಿಡದ ಸಾಲಿಗೆ 1 ಸಾಲು ಬೆಳ್ಳುಳ್ಳಿಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಹುರುಳಿಕಾಯನ್ನ ಅಥವಾ ಬೀನ್ಸ್ ಎಂದು ಕರೆಯುವ ಬೆಳೆಯ ಜೊತೆಗೆ ಟೊಮೊಟೊ ಮತ್ತು ಸೂರ್ಯಕಾಂತಿ ಬೆಳೆಯನ್ನ ಬೆಳೆದುಕೊಳ್ಳಬಹುದಾಗಿದೆ. ಟೊಮೊಟೊ ಹಾಗೂ ಚೆಂಡು ಹೂವು ಮತ್ತು ಈರುಳ್ಳಿಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಕಲ್ಲಂಗಡಿ ಬೆಳೆಯಲ್ಲಿ ಅಲಸಂದೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಕ್ಯಾರೆಟ್ ಮತ್ತು ಟೊಮೊಟೊ ಹಾಗೂ ಈರುಳ್ಳಿ, ಮೂಲಂಗಿ ಮತ್ತು ತುಳಸಿಯನ್ನ ಆಸರೆ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಕಡಲೆ ಬೀಜ ಅಥವಾ ಶೇಂಗಾ ಬೆಳೆಯ ಜೊತೆಗೆ ಎಳ್ಳು ಮತ್ತು ಅಲಸಂದೆಯನ್ನ ಬೆಳೆದುಕೊಳ್ಳಬಹುದಾಗಿದೆ. ಬೀಟ್ರೂಟ್ ಮತ್ತು ಎಲೆಕೋಸು ಹಾಗೂ ಬೀನ್ಸ್ ಎಂದು ಕರೆಯುವ ಹುರುಳಿಕಾಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಹೊಗೆಸೊಪ್ಪು ಮತ್ತು ಕಡಲೆಕಾಳು ಮತ್ತು ಕೊತ್ತಂಬರಿ ಬೆಳೆಯನ್ನ ಬೆಳೆಯಬಹುದಾಗಿದೆ. ಬಾಳೆ ಗಿಡದಲ್ಲಿ ಸೋಯಾ ಅವರೆ ಮತ್ತು ಚೆಂಡು ಹೂವಿನ ಬೆಳೆಯನ್ನ ಬೆಳೆಯಬಹುದಾಗಿದೆ. ಇನ್ನು ಮಾವಿನಲ್ಲಿ ನುಗ್ಗೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಕಾಫಿಯಲ್ಲಿ ಸುವರ್ಣಗಡ್ಡೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಮೆಣಸಿನಕಾಯಿಯಲ್ಲಿ ಚೆಂಡು ಹೂವನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಯಾವುದೇ ಹೂ ಗಿಡಗಳನ್ನ ಬೆಳೆದಾಗ ಈರುಳ್ಳಿ ಬೆಳೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ರಾಗಿಯಲ್ಲಿ ಸಾಸುವೆಯನ್ನ ಸಂಗಾತಿ ಬೆಳೆಯಾಗಿ ಬೆಳೆದುಕೊಳ್ಳಬಹುದಾಗಿದೆ. ಬೆಳ್ಳುಳ್ಳಿ ಬೆಳೆಯನ್ನ ಬೆಳೆದಾಗ ಹನಿ ನೀರಾವರಿಗೆ ಹೊಂದುವ ಯಾವುದೇ ಬೆಳೆಯನ್ನ ಬೆಳೆದುಕೊಳ್ಳಬಹುದಾಗಿದೆ. ಆಲೂಗೆಡ್ಡೆ ಮತ್ತು ಗೋಧಿ ಹಾಗೂ ಮುಸುಕಿನ ಜೋಳವನ್ನ ಸಂಗಾತಿ ಬೆಳೆಗಳಾಗಿ ಬೆಳೆದುಕೊಳ್ಳಬಹುದಾಗಿದೆ. ಸಂಗಾತಿ ಬೆಳೆಗಳು ಕೇವಲ ಆಕರ್ಷಣೆಗೆ ಮಾತ್ರವಲ್ಲದೆ ಕೆಲವೊಮ್ಮೆ ರೋಗಕೀಟಗಳು ಬರದೇ ಹೋದಲ್ಲಿ ಅವುಗಳಿಂದಲೂ ಸಹ ಉತ್ತಮ ಇಳುವರಿಯನ್ನು ಸಹ ಪಡೆದುಕೊಳ್ಳಬಹುದಾಗಿದೆ. ಕೇವಲ ಸಂಗಾತಿ ಬೆಳೆಯಾಗಿ ಬೆಳೆದ ಮಾತ್ರಕ್ಕೆ ಅವುಗಳಿಂದ ಆದಾಯ ಬರುವುದೇ ಇಲ್ಲ ಎಂಬ ಕಲ್ಪನೆ ಬೇಡ. ಈ ರೀತಿಯ ಬೆಳೆಗಳನ್ನು ಸಂಗಾತಿ ಬೆಳೆಯಾಗಿ ಬೆಳೆಯುವುದರಿಂದ ಸಾಕಷ್ಟು ರೋಗಕೀಟಗಳು ನಿಮ್ಮ ಬೆಳೆಗಳಿಗೆ ದಾಳಿ ಮಾಡದಂತೆ ಬೇಲಿ ಬೆಳೆಯಾಗಿ ಸಹ ಬೆಳೆದುಕೊಳ್ಳೋದ್ರಿಂದ ರೋಗಕೀಟಗಳು ಬರದಂತೆ ಸಹ ಆಗುತ್ತವೆ. ಹೀಗಿರುವಾಗ ಎರಡರಲ್ಲೂ ಆದಾಯದ ನಿರೀಕ್ಷೆಯನ್ನು ಸಹ ನಾವು ಮಾಡಿಕೊಳ್ಳಬಹುದು. ಎಷ್ಟೆಲ್ಲ ಹಲವು ರೀತಿಯ ಬೆಳವಣಿಗೆ ಸಂಶೋಧನೆ ಮೇರೆಗೆ ದೃಢಪಟ್ಟು ನಿಮ್ಮೆಲ್ಲರ ಕೈ ಸೇರಿವೆ. ಬಳಸಲು ನಾವು ಮುಂದಾಗಬೇಕು ಅಷ್ಟೇ. ತಂತ್ರಜ್ಞಾನದ ಅಳವಡಿಕೆ ಕೇವಲ ಯಂತ್ರೋಪಕರಣದ ಮಟ್ಟಕ್ಕೆ ಉಳಿಯದೆ ಇಂತಹ ಹಲವು ಮಾರ್ಪಾಟುಗಳು ಸಹ ನಾವು ಅಳವಡಿಸಿಕೊಂಡಾಗ ಗುಣಮಟ್ಟದ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತದೆ. ಇಂದಿನ ಈ ವಿಷಯ ನಿಮಗೆಲ್ಲರಿಗೂ ಸಹ ಉಪಯೋಗಕಾರಿಯಾಗುತ್ತದೆ ಎಂದು ತಿಳಿದುಕೊಳ್ಳುವೆ. ನಮ್ಮ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ವಿಷಯವನ್ನ ಶೇರ್ ಮಾಡಿ ಎಂದು ಹೇಳ್ತಾ ನಾನು ಮತ್ತೊಂದು ಉಪಯೋಗಕಾರಿ ವಿಷಯವನ್ನ ಹೊತ್ತು ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಇದುವೇ ಸದಾ ನಿಮ್ಮ ಜೊತೆಗಾರ ನೇಗಿಲ ಯೋಗಿ.